ಎಸ್ಪೆಷಲಿ ಈ ಮೂವಿಗೆ ನಮ್ಮನ್ನು ಪೊಲಿಟಿಕಲ್ ಫೀಲ್ಡಲ್ಲಿ ಇರೋರನ್ನ ನಮಗೆ ಏನು ಫಿಲಮ್ ಅಂತಂದರೆ ನಾನು ಹೇಳಿದೆ ಈ ಮೂವಿಗೆ ಇನ್ವೈಟ್ ಮಾಡಿದಾಗ ನಮ್ಮ ನಿಮ್ಮ ಫೀಲ್ಡು ತುಂಬ ಡಿಫ್ರೆಂಟು ಅಂತ. ಬಟ್ ಸುಮಾರು ವರ್ಷಗಳಾದಮೇಲೆ ಥಿಯೇಟ್ರಿಗೆ ಬಂದು ಮೂವಿ ನೋಡ್ತಾ ಇದ್ದೀವಿ. ಅದು ಶರಣರ ಒಂದು ಅದ್ಭುತವಾದಂಥ ಮೂವಿ ನೋಡಿದಾಗ ತುಂಬ ಖುಷಿ ಅನಿಸಿತ್ತು ಅವ್ರ ಆ್ಯಕ್ಟಿಂಗ್ ನೋಡಿ. ಇದು ಕನ್ನಡದಲ್ಲಿ ವಿಭಿನ್ನವಾದ ಚಿತ್ರ ಅಂತ ಹೇಳೋದಕ್ಕೆ ಬಯಸ್ತೀನಿ. ತುಂಬ ಬಾಲಿವುಡ್ಗೂ ಮೀರಿ ಮೂವಿ ತೆಗ್ದಿದ್ದಾರೆ. ಇದೇ ಥರ ಮೂವಿ ಬರಲಿ ಅಂತೇಳಿ ನನ್ನ ನಿರ್ಮಾಪಕರಿಗೆ ನಾನು ಈಗಾಗಲೇ ಅವ್ರಿಗೆ ಬೆಸ್ಟ್ ವಿಶಸ್ಸನ್ನು ತಿಳಿಸಿದೆ. ಶರಣವರು ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಪ್ರಥಮ ಅವ್ರದ್ದು ಸಡನ್ ಎಂಟ್ರಿ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಎಲ್ಲರದ್ದು ಇದರಲ್ಲಿ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇದೇ ಥರ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಕನ್ನಡದಲ್ಲಿ ಬರಲಿ, ಕನ್ನಡ ಸಿನಿಮಾವನ್ನು ಬೆಳೆಸಿ ಉಳಿಸಿ, ಕನ್ನಡ ತಾರೆಯವ್ರನ್ನ ಉಳಿಸಿ ಬೆಳೆಸಿ ಅಂತೇಳಿ ನಾನು ವಿಶೇಷವಾಗಿ ಎಲ್ಲ ನಮ್ಮ ಕರ್ನಾಟಕದ ಜನತೆಗೆ, ನಮ್ಮ ಕರ್ನಾಟಕದಲ್ಲಿರುವಂಥ ಎಲ್ಲರಿಗೂ ನಾನು ಮನವಿ ಮಾಡ್ತೀವಿ, ನಮ್ಮ ಕನ್ನಡ ಫಿಲಮನ್ನು ಉಳಿಸಿ ಬೆಳೆಸಿ. ಧನ್ಯವಾದಗಳು. 90 ವರ್ಷ ಆಯಿತು ಕನ್ನಡ ಚಿತ್ರರಂಗ, ಗೌರ್ಮೆಂಟ್ ನಿಮ್ಮದೇ ಐತೆ, ಸ್ವಲ್ಪ ಇಂಡಸ್ಟ್ರಿಗೂ ಸ್ವಲ್ಪ ಸಹಾಯ ಮಾಡಿ, 90 ವರ್ಷ ಸೆಲೆಬ್ರೇಷನ್ ಚೆನ್ನಾಗಾಗಲಿ ಅದು ಮಾಡಿ ಅಂತ ಈ ಮೂಲಕ ನಾವು 25 ವರ್ಷ ಶರಣ್ ಸರ್ ಇರೋಗಿ ಇದು ಕೂಡ ನಾವು ಸಂಭ್ರಮಾಚರಣೆ ಮಾಡಿ ಚಿತ್ರರಂಗಕ್ಕೆ ಒಳ್ಳೇದು ಮಾಡಿ ಸಬ್ಸಿಡಿ ಎಲ್ಲ ಬರಲಿ. ಥ್ಯಾಂಕ್ ಯು. ಹಾರರ್ ಕಾಮಿಡಿ ಸಿನಿಮಾಗಳು ತುಂಬ ದುಡ್ಡು ಮಾಡ್ತಾ ಇದೆ. ನಾನು ಅನ್ಕೋತಾ ಇದ್ದೆ ಕನ್ನಡ ಇಂಡಸ್ಟ್ರಿಲಿ ಯಾಕೆ ಹಾರರ್ ಕಾಮಿಡಿ ಮಾಡ್ತಾ ಇಲ್ಲ. ಸೊ ತುಂಬ ಚೆನ್ನಾಗಿ ಹಾರರ್ ಮತ್ತು ಕಾಮಿಡಿನ ಬ್ಲೆಂಡ್ ಮಾಡಿದ್ದಾರೆ. ಶರಣ್ ಸರ್ ಇಸ್ ಬ್ಯಾಕ್ ಆ್ಯಂಡ್ ಅವ್ರ ಪ್ರತಿಯೊಂದು ಕಾಮಿಕ್ ಲೈನಿಂಗು ಲ್ಯಾಂಡ್ ಆಗುತ್ತೆ. ಚಿಕ್ಕಣ್ಣ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಫ್ರೆಂಡ್ ಪ್ರಭು ಇದ್ದಾನೆ, ಫಸ್ಟ್ ಹಾಫಲ್ಲಿ ತುಂಬ ಒಳ್ಳೆ ರೋಲ್ ಕೊಟ್ಟಿದ್ದಾರೆ ಪ್ರಭುಗೆ. ಆ್ಯಂಡ್ ಮೇಘ್ನಾ ಮ್ಯಾಮ್ ತುಂಬ ಚೆನ್ನಾಗಿ ಕಂಡಿದ್ದಾರೆ. ಸೊ ಎಲ್ಲ ಕನ್ನಡ ಆಡಿಯನ್ಸ್ ಒಂದು ಒಳ್ಳೆ ಹಾರರ್ ಕಾಮಿಡಿ ಸಿನಿಮಾ ಬಂದಿದೆ, ಬಂದು ಥಿಯೇಟ್ರಲ್ಲೇ ನೋಡಿ ಆ್ಯಂಡ್ ಹರಿಸಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ತರುಣ್ ಶಿವ ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು. ಯಾಕಂದರೆ ನನಗೆ ಒಂದು ಹಾರರ್ ಜಾನರ್ ಅಂತ ನೋಡಿದಾಗ ಮೊದಲನೇದಾಗಿ ಉಷ್, ಅದಾದಮೇಲೆ ಆಪ್ತಮಿತ್ರ, ನಂತರ ಕರ್ವ, ಇದೀಗ ಚೂಮಂತರ್ ತುಂಬಾ ಇಷ್ಟ ಆಗಿದೆ. ಚೂಮಂತರ್ ಪಾರ್ಟ್ 2ಗೆ ನಾನು ಆಲ್ರೆಡಿ ಕಾಯ್ತಾ ಇದ್ದೀನಿ. ಕರ್ವ ಪಾರ್ಟ್ 2 ಕಾಯ್ತಾ ಇದ್ವಿ. ಇವಾಗ ಎಲ್ಲ ಒಂದು ಹಾರರ್ ಯೂನಿವರ್ಸ್ ಥರ ಕ್ರಿಯೇಟ್ ಆಗಿ ಇವಾಗ ಚೂಮಂತರ್ ಪಾರ್ಟ್ 2ಗೆ ನಾನು ಆಲ್ರೆಡಿ ಕಾಯ್ತಾ ಇದ್ದೀನಿ. ಸಿನಿಮಾ ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ನಮಗೆ ಬಹಳಷ್ಟು ಎಕ್ಸ್ಪೀರಿಯನ್ಸಸ್ನ ಕೊಡ್ತಾ ಹೋಗುತ್ತೆ. ನಿಜವಾಗ್ಲೂ ಎಡ್ಜ್ ಆಫ್ ದಿ ಸೀಟ್ ಥ್ರಿಲ್ಲರ್ ಅಥವಾ ನೇಲ್ ಬೈಟಿಂಗ್ ಎಕ್ಸ್ಪೀರಿಯನ್ಸ್ ಅಂತೆಲ್ಲ ಹೇಳ್ತಾರಲ್ಲ, ಅದೇ ತರಹ ಇತ್ತು. ಕನ್ನಡಕ್ಕೆ ಇಂಥ ಒಂದು ಸಿನಿಮಾ ಖಂಡಿತವಾಗ್ಲೂ ಬೇಕಾಗಿತ್ತು. ಫಸ್ಟ್ ಆಫ್ ಆಲ್ ಶರಣ್ ಸರ್ ಈಸ್ ಅ ಲೆಜೆಂಡ್ ನನ್ನ ಕಣ್ಣಲ್ಲಿ. ಯಾಕಂದರೆ ಅವರು ಹಾಸ್ಯದ ಜೊತೆಗೆ ಭಾವನೆಗಳನ್ನು ಒಂಥರ ಸಮನಾಗಿ ತೂಗಿಸ್ತಾರೆ. ಚಿಕ್ಕಣ್ಣ ಸರು ಅಷ್ಟೇ. ಆ್ಯಂಡ್ ಪ್ರತಿಯೊಬ್ಬರು ಮೇಘನಾ ಆಗಿರಲಿ ಅಥವಾ ಅದಿತಿ ಅವರಾಗಿರಲಿ, ಪ್ರಭು ಆಗಿರಲಿ, ನನ್ನ ಪ್ರಕಾರ ಪ್ರಭು ಒಂಥರ ಇಸ್ ದಿ ಅಂಡರ್ ಡಾಗ್ ಆಫ್ ಅವರ್ ಕನ್ನಡ ಇಂಡಸ್ಟ್ರಿ. ತುಂಬಾ ಪೊಟೆನ್ಷಿಯಲ್ ಇದೆ. ನಾವು ವಾಂಟ್ ಟು ಸಿ ಹಿಮ್ ವೆನ್. ಹೆಚ್ಚು ಪ್ರಶಂಸೆ ಬರಬೇಕು. ಈ ಚಿತ್ರ ನನಗೆ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಸಿಗಬೇಕು ಅಂತ ನಾನು ಆಶಿಸ್ತೀನಿ. ದಯವಿಟ್ಟು ಕನ್ನಡ ಆಡಿಯನ್ಸ್ ಎಲ್ಲರೂ ಬಂದು ನಮ್ಮ ಕನ್ನಡ ಸಿನಿಮಾವನ್ನು ಚಿತ್ರಮಂದಿರಗಳಲ್ಲಿ ಟಿಕೆಟ್ ತೊಗೊಂಡು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್ಪೆಷಲಿ ಈ ಮೂವಿಗೆ ನಮ್ಮನ್ನು ಪೊಲಿಟಿಕಲ್ ಫೀಲ್ಡಲ್ಲಿ ಇರೋರನ್ನ ನಮಗೆ ಏನು ಫಿಲಮ್ ಅಂತಂದರೆ ನಾನು ಹೇಳಿದೆ ಈ ಮೂವಿಗೆ ಇನ್ವೈಟ್ ಮಾಡಿದಾಗ ನಿಮ್ಮ ಫೀಲ್ಡು ತುಂಬ ಡಿಫ್ರೆಂಟು ಅಂತ. ಬಟ್ ಸುಮಾರು ವರ್ಷಗಳಾದಮೇಲೆ ಥಿಯೇಟ್ರಿಗೆ ಬಂದು ಮೂವಿ ನೋಡ್ತಾ ಇದ್ದೀವಿ. ಅದು ಶರಣರ ಒಂದು ಅದ್ಭುತವಾದಂಥ ಮೂವಿ ನೋಡಿದಾಗ ತುಂಬ ಖುಷಿ ಅನಿಸಿತ್ತು ಅವ್ರ ಆ್ಯಕ್ಟಿಂಗ್ ನೋಡಿ. ಇದು ಕನ್ನಡದಲ್ಲಿ ವಿಭಿನ್ನವಾದ ಚಿತ್ರ ಅಂತ ಹೇಳೋದಕ್ಕೆ ಬಯಸ್ತೀನಿ. ತುಂಬ ಬಾಲಿವುಡ್ಗೂ ಮೀರಿ ಮೂವಿ ತೆಗ್ದಿದ್ದಾರೆ. ಇದೇ ಥರ ಮೂವಿ ಬರಲಿ ಅಂತೇಳಿ ನನ್ನ ನಿರ್ಮಾಪಕರಿಗೆ ನಾನು ಈಗಾಗಲೇ ಅವ್ರಿಗೆ ಬೆಸ್ಟ್ ವಿಶಸ್ಸನ್ನು ತಿಳಿಸಿದೆ. ಶರಣವರು ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಪ್ರಥಮ ಅವ್ರದ್ದು ಸಡನ್ ಎಂಟ್ರಿ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಎಲ್ಲರದ್ದು ಇದರಲ್ಲಿ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇದೇ ಥರ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಕನ್ನಡದಲ್ಲಿ ಬರಲಿ, ಕನ್ನಡ ಸಿನಿಮಾವನ್ನು ಬೆಳೆಸಿ ಉಳಿಸಿ, ಕನ್ನಡ ತಾರೆಯವ್ರನ್ನ ಉಳಿಸಿ ಬೆಳೆಸಿ ಅಂತೇಳಿ ನಾನು ವಿಶೇಷವಾಗಿ ಎಲ್ಲ ನಮ್ಮ ಕರ್ನಾಟಕದ ಜನತೆಗೆ, ನಮ್ಮ ಕರ್ನಾಟಕದಲ್ಲಿರುವಂಥ ಎಲ್ಲರಿಗೂ ನಾನು ಮನವಿ ಮಾಡ್ತೀವಿ, ನಮ್ಮ ಕನ್ನಡ ಫಿಲಮನ್ನು ಉಳಿಸಿ ಬೆಳೆಸಿ. ಧನ್ಯವಾದಗಳು. 90 ವರ್ಷ ಆಯಿತು ಕನ್ನಡ ಚಿತ್ರರಂಗ, ಗೌರ್ಮೆಂಟ್ ನಿಮ್ಮದೇ ಐತೆ, ಸ್ವಲ್ಪ ಇಂಡಸ್ಟ್ರಿಗೂ ಸ್ವಲ್ಪ ಸಹಾಯ ಮಾಡಿ, 90 ವರ್ಷ ಸೆಲೆಬ್ರೇಷನ್ ಚೆನ್ನಾಗಾಗಲಿ ಅದು ಮಾಡಿ ಅಂತ ಈ ಮೂಲಕ ನಾವು 25 ವರ್ಷ ಶರಣ್ ಸರ್ ಇರೋಗಿ ಇದು ಕೂಡ ನಾವು ಸಂಭ್ರಮಾಚರಣೆ ಮಾಡಿ ಚಿತ್ರರಂಗಕ್ಕೆ ಒಳ್ಳೇದು ಮಾಡಿ ಸಬ್ಸಿಡಿ ಎಲ್ಲ ಬರಲಿ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.